ಸ್ವಯಂಕೃತ ಅಪರಾಧಕ್ಕೆ ಬೆಲೆ ತತ್ತ ನಟ ದರ್ಶನ್. ಕಾನೂನು ಕೈಗೆತ್ತಿಕೊಂಡು ದರ್ಶನ್ ಎಡವಟ್ಟನ್ನ ಮಾಡ್ಕೊಂಡ್ರ. ಸ್ಯಾಂಡಲ್ವುಡ್ ಚಿಂಗಾರಿ ಖರಾಬು ಸ್ಟೋರಿ ಶುರುವಾಗಿದೆ ಈಗ. ಪವಿತ್ರ ಗೌಡ ಮಾತು ಕೇಳಿ ಕೆಟ್ನ ದಾಸ. ಒರ್ಕಿ ತಲೆ ಕೆಡಿಸಿದ ಪವಿತ್ರ ಗೌಡನ. ಶೌರ್ಯ ತೋರಿಸಲು ಹೋದ ಕರಿಯನ ಬಾಳಲ್ಲಿ ಸುಂಟ್ರ ಗಾಳಿ ಎದ್ದು ಬಿಟ್ಟಿದೆ. ಸಾರಥಿ ವಿರುದ್ಧ ತಿರುಗಿ ಬಿದ್ದ ನವಗ್ರಹ. ಇನ್ನೇನಿದ್ರು ಜೈಲಿಗೆ ಒಡೆಯ. ಗಲಾಸಿ ಪಾಳ್ಯ ಸಾರಥಿ ಕಾಮಾಕ್ಷಿ ಪಾಳ್ಯ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಸಿಕ್ಕಿಬಿದ್ದ ಸಾರಥಿ ಜೈಲಿಗೆ ಭೂಪತಿ ಈಗ. ಸ್ನೇಹನ ಪ್ರೀತಿನ ಅಂತೇಳಿ ಕೊಲೆ ಮಾಡಿಸಿದ್ನ ದತ್ತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪವಿತ್ರ ಗೌಡ A1 ಆರೋಪಿ, ಇನ್ನು ದರ್ಶನ್ A2 ಆರೋಪಿ ಆಗಿಬಿಟ್ಟಿದ್ದಾರೆ. ಒಟ್ಟು 13 ಮಂದಿ ವಿರುದ್ಧ FIR ದಾಖಲಾಗಿದೆ. ಐತ ದರ್ಶನ್ ಕಾನೂನನ್ನ ಕೈಗೆತ್ಕೊಂಡು ಎಡವಟ್ಟನ್ನ ಮಾಡ್ಕೊಂಡ್ರ ಎನ್ನುವಂತ ಪ್ರಶ್ನೆ. ಸ್ವಯಂಕೃತ ಅಪರಾಧಕ್ಕೆ ದರ್ಶನ್ ಬೆಲೆ ತೆರ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಚಿಂಗಾರಿ ಖರಾಬು ಸ್ಟೋರಿ ಶುರುವಾಗುಬಿಟ್ಟಿದೆ. ಪವಿತ್ರ ಗೌಡ ಮಾತನ್ನ ಕೇಳಿ ದಾಸ ಕೆಟ್ನ ಎನ್ನುವಂತ ಪ್ರಶ್ನೆ. ಹೊರ್ಕಿ ತಲೆ ಕೆಡಿಸಿದ್ದು ಪವಿತ್ರನ. ಹಾಗಾದ್ರೆ ಶೌರ್ಯ ತೋರಿಸಲು ಹೋಗಿ ಇದೀಗ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಕರಿಯನ ಬಾಳಲ್ಲಿ ಸುಂಟ್ರ ಗಾಳಿ ಎದ್ದಂತೆ ಕಾಣಿಸ್ತಿದೆ. ಸಾರಥಿ ವಿರುದ್ಧ ಟೈಮೇ ಸರಿ ಇಲ್ಲ. ನವಗ್ರಹಗಳು ತಿರುಗು ಬಿದ್ದಂತೆ ಕಾಣಿಸ್ತಿದೆ. ಹೀಗಾಗಿ ಇನ್ನೇನಿದ್ರು ಕೂಡ ಜೈಲಿಗೆ ಹೋಗುತ್ತಾರಾ, ಬೇಲ ಜೈಲ ಎನ್ನುವಂತ ಪ್ರಶ್ನೆಗಳಿಗೆ ಬೇಲು ಸಿಗುವುದು ಅನುಮಾನ. ಹೀಗಾಗಿ ಜೈಲಿಗೆ ಒಡೆಯ ಹೋಗ್ತಾನೆ. ಗಲಾಸಿಪಾಳ್ಯದ ಸಾರಥಿ ಕಾಮಾಕ್ಷಿಪಾಳ್ಯ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸಾರಥಿ. ಇನ್ನೇನಿದ್ರು ಕೂಡ ಜೈಲಿಗೆ ಭೂಪತಿ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಸ್ನೇಹನ ಪ್ರೀತಿನ ಅಂತ ಹೇಳಿನೇ ಕೊಲೆ ಮಾಡಿಸಿದ್ನ ದತ್ತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 13 ಮಂದಿ ವಿರುದ್ಧ FIR ದಾಖಲಾಗಿದೆ. ಪೊಲೀಸರು ಅತಿ ಚುರುಕಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರಾ ಎನ್ನುವಂತ ಪ್ರಶ್ನೆ ಮೂಡ್ತಿದೆ.